ಯಾವುದೇ ಕಷ್ಟ ಏನೇ ಇದ್ರೂ ತಾಯಿ ಪವಾಡ ತುಂಬ ಜೋರಾಗಿದೆ. ಉಚಿತವಾಗಿ ತಡೆ ಹೊಡೆದು ಯಾವುದೇ ರೋಗ ಇದ್ರೂ ನಿವಾರಣೆ ಮಾಡಿ ಸುಮಾರು ಒಂದು ಅಷ್ಟು ವರ್ಷ ನಾನು ಕೆಲಸ ಕಾರ್ಯಗಳು ಇಲ್ದಿರಂಗೆ ಓಡಾಡ್ತಿದ್ದೆ. ಇಲ್ಲಿ ಬಂದು ಬೇಡ್ಕೊಂಡಾದ್ಮೇಲೆ 2015ರಿಂದ ತಾಯಿ ಕೃಪೆಯಿಂದ ಪ್ರತಿ ವರ್ಷ ನನಗೆ ಒಳ್ಳೆ ಕೆಲಸ ಸಿಗ್ತಿದೆ. ಹೇಳ್ಕೊಂಡ್ರೆ ಅಳು ಬರುತ್ತೆ. ಒಂದು ಕಷ್ಟದಲ್ಲಿದ್ದೆ ನಾನು, ಅದನ್ನು ಪರಿಹಾರ ಮಾಡಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ನನ್ನ ಮನೆಯಲ್ಲಿ ಏನೇ ತೊಂದರೆಗಳು ಎಲ್ಲ ಒಳ್ಳೇದಾಗಿದೆ. ಅಮ್ಮನ ಮಾಡ್ಕೊಟ್ಟವಳೆ. ನಂಗೆ ಮಾತಾಡೋಕ್ಕಿಂತ ಅಳುನೇ ಬರ್ತಾ ಇದೆ. ನಮಗೆ ತುಂಬ ಪ್ರಾಬ್ಲಮ್ ಇತ್ತು, ಮನೆ ಸಮಸ್ಯೆ ಇತ್ತು. ನಮ್ಮ ಮನೆಯಲ್ಲಿ ತುಂಬ ಜಗಳಗಳಾಗೋದು ಎಲ್ಲ ಇತ್ತು. ಇಲ್ಲಿಗೆ ಬಂದಾದ್ಮೇಲೆ ನಮಗೆ ಒಂದು ಸ್ವಲ್ಪ ಚೆನ್ನಾಗಾಗಿದೆ. ಅಮ್ಮ ಕಾಳಿಕಾಂಬೆಯ ಮಗೆ ನೀಡು ದರ್ಶನ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಕಾಳಿಕಾಂಬಾ ದೇವಿ, ಶ್ರೀ ಚೌಡೇಶ್ವರಿ ಅಮ್ಮನವರ ಪುಣ್ಯ ಕ್ಷೇತ್ರ. ಈ ಪುಣ್ಯಕ್ಷೇತ್ರ ಇರುವುದು ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ತಾಲೂಕಿನ ಕಣಜೇನಹಳ್ಳಿ ಗ್ರಾಮದಲ್ಲಿದೆ. ಬೆಂಗಳೂರಿನಿಂದ ಸರಿಸುಮಾರು 55 ಕಿಲೋಮೀಟರ್ ಸಮೀಪದಲ್ಲಿದೆ. ನಮಸ್ಕಾರ, ನನ್ನ ಹೆಸರು ಸಂತೋಷ್ ಅಂತ. ಬೆಂಗಳೂರು ಹೆಬ್ಬಾಳ್ ಕ್ಷೇತ್ರದ ಯುವ ಮೋರ್ಚಾ ಅಧ್ಯಕ್ಷನಾಗಿ ನಮ್ಮ ಆಟಿನಗರ ಕ್ಷೇತ್ರದಿಂದ ಬಂದಿರೋದು. ಸೊ ಸುಮಾರು 2018ರಿಂದ ನಾವು ಈ ದೇವಸ್ಥಾನಕ್ಕೆ ಬರ್ತಾಯಿದ್ದೀವಿ. ಸೊ ಚಿಕ್ಕ ದೇವರಿಂದ ಹಿಡಿದು ದೇವಸ್ಥಾನ ಕಟ್ಟಿದ್ದು, ದೇವಸ್ಥಾನ ಇಂಪ್ರೂವ್ಮೆಂಟ್ ಆಗಿರೋದ್ರಿಂದ ಹಿಡಿದು ನಾವು ಇಲ್ಲಿ ಬಂದು ಪ್ರತಿ ಅಮಾವಾಸ್ಯೆಗೂ, ಪ್ರತಿ ವರ್ಷಕ್ಕೂ, ಪ್ರತಿ ಜಾತ್ರೆಗೂ ಸೇರಿಕೊಳ್ತೀವಿ. ಸೊ ಇಲ್ಲಿ ಯಾವುದೇ ಕಷ್ಟ ಏನೇ ಇದ್ರೂ ತಾಯಿ ಪವಾಡ ತುಂಬ ಜೋರಾಗಿದೆ. ಸೊ ಬಂದಿಲ್ಲಿ ಕಷ್ಟಗಳು ಹೇಳ್ಕೊಂಡಲ್ಲಿ ಅವ್ರ ಕಷ್ಟಗಳು ಪರಿಹಾರ ಆಗ್ತವೆ. ಆಮೇಲೆ ತಡೆ ಹೊಡೆಯೋದಾಗಲಿ, ಯಾವುದೇ ದುಡ್ಡು ಕಾಸುಗಳು ತಗೊಳ್ಳೋದಿಲ್ಲ. ಉಚಿತವಾಗಿ ತಡೆ ಹೊಡೆದು ಯಾವುದೇ ರೋಗ ಇದ್ರೂ ನಿವಾರಣೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂಥೇಳಿ ಈ ತಾಯಿ ಕೃಪೆ ಎಲ್ಲರಿಗೂ ಇರಲಿ ಅಂಥೇಳಿ ಆಶೀರ್ವಿಸ್ತಾ, ಎಲ್ಲರೂ ಬಂದು ಈ ತಾಯಿನ ಒಂದ್ಸತಿ ನೋಡಿ, ಆ ಅಮ್ಮನ ಶಕ್ತಿನ ಒಂದ್ಸತಿ ನೋಡಿ, ಆ ಅಮ್ಮನ ಪವಾಡ ಒಂದ್ಸತಿ ನೋಡಿ ಅಂಥೇಳಿ ಕೇಳ್ಕೊತ, ತಡೆ ಹೊಡೆಯೋದ್ರಿಂದ ಈ ಮಾಟ ಮಂತ್ರಗಳು ಅಥವಾ ನಮ್ಮ ದೃಷ್ಟಿ, ಕಣ್ಣು ದೃಷ್ಟಿ, ಸೊ ಯಾವುದೇ ಒಂಥರ ಸೋಕು ನಿಮ್ಮ ಒಂದು ಮನುಷ್ಯನಿಗೆ ತಾಕಿರೋದ್ರೂ ಅದರ ನಿರ್ಮಾಣ ಆಗೋದಕ್ಕೆ ತಡೆ ಹೊಡಿತಾರೆ ಸ್ವಾಮಿ. ಇಲ್ಲಿ ಸುಮಾರು 2018ರಿಂದ ಬಂದು ನಾನು ಪ್ರತಿ ವರ್ಷ ಬರ್ತಾನೆ ಇರ್ತೀನಿ. ಸೊ ತಾಯಿ ಕೃಪೆ ಹೇಳ್ಬೇಕಂತ ಹೇಳಿದ್ರೆ ಇಲ್ಲಿ ಬಂದು ಹೋದ್ಮೇಲೆ ಒಂದು ಸ್ಯಾಟಿಸ್ಫ್ಯಾಕ್ಷನು, ಯಾವುದೋ ಒಂದು ಸ್ವಲ್ಪ ಫ್ರೀ ಆದಂಗೆ ಬಾಡಿಗೆ. ಯಾವುದೇ ಕೆಲಸಗಳಲ್ಲಿ ಏನಾದರೂ ಒಂದು ಒಳ್ಳೆ ಕೆಲಸಗಳಾಗಬೇಕಂತ ಹೇಳಿದ್ರು ಇಲ್ಲಿ ಬಂದು ಆಶೀರ್ವಾದ ತೊಗೊಳೋದ್ರಲ್ಲಿ ಆ ಕೆಲಸ ಸಕ್ಸಸ್ ಆಗುತ್ತೆ. ಸೊ ಬಂದು ಎಲ್ಲರೂ ಒಂದ್ಸತಿ ನೋಡಿ, ಏನೇ ಕೆಲಸದಾಗಿದ್ರೂ ನಡೀತದೆ. ಸುಮಾರು ಒಂದು ಅಷ್ಟು ವರ್ಷ ನಾನು ಕೆಲಸ ಕಾರ್ಯಗಳು ಇಲ್ದಿರಂಗೆ ಓಡಾಡ್ತಿದ್ದೆ. ಇಲ್ಲಿ ಬಂದು ಬೇಡ್ಕೊಂಡಾದ್ಮೇಲೆ 2015ರಿಂದ ತಾಯಿ ಕೃಪೆಯಿಂದ ಪ್ರತಿ ವರ್ಷ ನನಗೆ ಒಳ್ಳೆ ಕೆಲಸ ಸಿಗ್ತಿದೆ, ಒಳ್ಳೆಯ ಅನುಕೂಲನೂ ಆಗಿದೆ ಅಂತ. ಗುರುಗಳು ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ಗುರುಗಳು. ಸೊ ಸುಮಾರು ನಮಗೆ 2015ರಿಂದನೂ ಪರಿಚಯ. ಸೊ ನಮ್ಮನ್ನು ಚಿಕ್ಕ ಮಕ್ಕಳಿಂದನೂ ನೋಡಿರೋಂಥವ್ರು ಅವರು. ಸೊ ಏನೇ ಇದ್ರೂ ನಮ್ಮನ್ನು ನೋಡಿ ಪರಿಹಾರ ಮಾಡಿಕೊಟ್ಟು ನಮಗೆ ಒಳ್ಳೆಯ ರೀತಿಯಲ್ಲಿ ನಮಗೆ ಪೂಜೆ ಆಗಲಿ, ಪುರಸ್ಕಾರಗಳಾಗಲಿ ಮಾಡಿ ನಮ್ಮ ಮನೆಗೆ ಒಳ್ಳೆಯದಾಗಲಿ ಅಂತೇಳಿ ಆಶೀರ್ವಿಸ್ತಾರೆ. ಪ್ರತಿ ವರ್ಷ ನಮ್ಮದೇ ಅಂತ ಒಂದು ಗ್ರಾಮ ದೇವತೆ ಇದೆ, ಶ್ರೀ ಗಂಗಾಭವಾನಿ ದೇವಸ್ಥಾನ ಅಂತ. ಸೊ ನಮ್ಮ ಗ್ರಾಮ ದೇವತೆ ಪೂಜೆ ಮಾಡಬೇಕಾದ್ರೆ ಅಮ್ಮನ್ನು ಕರೆಸ್ಕೊತಾ ಇದ್ವಿ ಮನೆಗೆ. ಸೊ ಅಲ್ಲಿ ಹೋಮ, ಚಂಡಿ ಹೋಮ ಆಗಲಿ, ಹೋಮಗಳಾಗಲಿ ಮಾಡಿಸಿ ಊರು ಜನಕ್ಕೆಲ್ಲ ಒಳ್ಳೆಯದಾಗಲಿ ಅಂಥೇಳಿ ಇಬ್ಬರನ್ನೂ ಸೇರಿಸಿ ಊರು ಜನಕ್ಕೆಲ್ಲ ಅನ್ನದಾನ ಮಾಡಿಸಿ ಒಂದು ಒಳ್ಳೆ ಊರ ಹಬ್ಬ ವಾತಾವರಣ ತರ್ತಿದ್ವಿ ಪ್ರತಿ ವರ್ಷ. ₹1 ಕೂಡ ದುಡ್ಡು ತೊಗೊಳ್ಳಲ್ಲ. ಏನೇ ಇದ್ರೂ ಬಂದು ಫ್ರೀಯಾಗಿ ತಡೆ ಓಡಿಸ್ಕೊಂಡು ನಿಮ್ಮ ಪರಿಹಾರಗಳನ್ನು ಮಾಡಿಸ್ಕೊಂಡು ಹೋಗ್ಬೋದು. ಅಮ್ಮ ಫುಲ್ ಪವರ್ಫುಲ್ ಇದ್ದಾರೆ. ಇಲ್ಲಿ ಬಂದು ಒಂದು ತಡೆ ಓಡಿಸ್ಕೊಂಡು ಹೋದರೆ ಸಾಕು, ನಿಮ್ಮೆಲ್ಲ ಕೆಲಸಗಳು ಆಗ್ತವೆ. ನಮಸ್ಕಾರ. ಕಾಳಿಕಾಂಬಾ ದೇವಿಗೆ ಒಂದು ನಮಸ್ಕಾರ. ನಮ್ಮ ಸ್ವಾಮಿಗಳು ಹೇಳ್ಕೊಂಡ್ರೆ ಅಳು ಬರುತ್ತೆ. ಒಂದು ಕಷ್ಟದಲ್ಲಿದ್ದೆ ನಾನು, ಅದನ್ನು ಪರಿಹಾರ ಮಾಡಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ನಾನು ಸುಮಾರು ಒಂದು 20 ವರ್ಷದಿಂದ ಬರ್ತಾಯಿದ್ದೀನಿ. ನನ್ನ ಮನೆಯಲ್ಲಿ ಏನೇ ತೊಂದರೆಗಳು ಎಲ್ಲ ಒಳ್ಳೇದಾಗಿದೆ. ಅಮ್ಮನ ಮಾಡ್ಕೊಟ್ಟವಳೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ನಂಗೆ ಮಾತಾಡೋಕ್ಕಿಂತ ಅಳುನೇ ಬರ್ತಾಯಿದೆ. ಅವರು ಅಷ್ಟು ನಮ್ಮನ್ನು ಇದು ಮಾಡಿದ್ದಾರೆ. ಇನ್ನೂ ಕೆಲವ್ರಿಗೆ ಹೇಳಿದ್ದೀನಿ, ಅವರು ಬರ್ತಾಯಿದ್ದಾರೆ. ಅಮ್ಮನಿಂದ ನಮ್ಗೆ ತುಂಬ ಒಳ್ಳೆಯದಾಗಿದೆ. ನಂಬಿಕೆ ಇಟ್ಕೋಬೇಕು ಫಸ್ಟು, ಆಮೇಲೇ ಎಲ್ಲ ಆಯಿತು.
ನಮ್ಮ ಮಗಂದೇನೋ ಸಮಸ್ಯೆ ತುಂಬಾ ಇತ್ತು, ಅದೆಲ್ಲ ಒಳ್ಳೇದಾಯಿತು. ಮಗನ ಮದುವೆ ಆಯಿತು, ಎಲ್ಲ ಆಗಿದೆ. ಇಲ್ಲ ದುಡ್ಡು ಎಲ್ಲ 1 ರೂಪಾಯಿ ಇಲ್ಲ. 1 ರೂಪಾಯಿ ದುಡ್ಡು ಇಲ್ದಿರ ಎಲ್ಲ ಒಳ್ಳೇದಾಗಿದೆ. 1 ರೂಪಾಯಿ ದುಡ್ಡು ಇಲ್ದಿರ ತಡೆ ಹೊಡಿತಾರೆ. ನಮ್ಮ ಸ್ವಾಮಿಗಳಿಂದ ನಮ್ಗೆ ತುಂಬ ಒಳ್ಳೆಯದು, ದೇವರಿಂದ ತುಂಬ ಒಳ್ಳೇದಾಗ್ತದೆ. ಏನೇ ಸಮಸ್ಯೆ ಇದ್ದರೂ ಇಲ್ಲಿ ತಡೆ ಹೊಡ್ಸ್ಕೊಂಡೋದ್ರೆ ಒಳ್ಳೇದಾಗುತ್ತೆ. ಎಲ್ಲರಿಗೂ ನಮಸ್ಕಾರ. ನಮ್ಮೂರು ಮಂಚನಹಳ್ಳಿ ಹತ್ರ ಅಬ್ದೇಗೊಪ್ಪ ಅಂತ. ಇಲ್ಲಿ ಕಾಳಿಕಮ್ಮನ ದೇವಸ್ಥಾನ ಹತ್ರ ತಡೆ ಹೊಡ್ಸೋ ಇದರಿಂದ ಎಲ್ಲ ಜನರಿಗೂ ಎಲ್ಲ ಒಳ್ಳೆಯದಾಗ್ತದೆ. ಮನೆಯಲ್ಲಿ ಬಿದ್ದೋಗಿರೋವ್ರ ಸಮೇತನೂ ಎಲ್ಲರಿಗೂ ವಾಸಿ ಆಗ್ತಿದೆ. ಎಲ್ಲರೂ ಬಂದು ತೋರಿಸ್ಕೊಂಡು ಹೋಗ್ರಿ. ತುಂಬ ಜನಕ್ಕೂ ಹೆಲ್ಪ್ ಆಗಿದೆ. ಇಲ್ಲಿ 1 ರೂಪಾಯಿ ಸಮೇತ ದುಡ್ಡು ತಗೊಳ್ಳಲ್ಲ, ಉಚಿತವಾಗಿ ತಡೆ ಹೊಡಿತಾರೆ. ತಡೆ ಹೊಡೆಯೋದ್ರಿಂದ ಏನೇ ಕಾಯಿಲೆ ಇದ್ದರೂ, ಯಾರೇ ಏನಾದ್ರು ಕೆಡಕ್ ಮಾಡಿಸಿದ್ರು ಎಲ್ಲ ವಾಸಿ ಆಗುತ್ತೆ. ಬಂದು ಇಲ್ಲಿ ದೇವಸ್ಥಾನ ಹತ್ರ ತಡೆ ಹೊಡಿಸಿ ದೇವ್ರನ್ನ ನಮಸ್ಕಾರ ಮಾಡ್ಕೊಂಡು ಹೋಗ್ರಿ, ನಿಮಗೆ ಗೊತ್ತಾಗುತ್ತೆ. ನಮ್ಮ ಲೈಫಲ್ಲಿ ತುಂಬ ಕಷ್ಟ ಇತ್ತು, ನಮ್ಮ ಲೈಫಲ್ಲೂ ಎಲ್ಲ ಚೆನ್ನಾಗಾಗಿದೆ. ಇಲ್ಲಿಗೆ ಬಂದಾದಮೇಲೆ ನೀವು ಬಂದು ಎಲ್ಲರನ್ನು ತಡೆ ಹೊಡಿಸಿ ಎಲ್ಲನೂ ದೇವಸ್ಥಾನ ಇದು ಮಾಡ್ಕೊಳ್ಳಿ. ನಮಗೆ ತುಂಬ ಪ್ರಾಬ್ಲಮ್ ಇತ್ತು, ಮನೆ ಸಮಸ್ಯೆ ಇತ್ತು. ನಮ್ಮ ಮನೆಯಲ್ಲಿ ತುಂಬ ಜಗಳಾಗೋದು ಎಲ್ಲ ಇತ್ತು. ಇಲ್ಲಿಗೆ ಬಂದಾದಮೇಲೆ ನಮಗೆ ಒಂದು ಸ್ವಲ್ಪ ಚೆನ್ನಾಗಾಗಿದೆ. ಕಷ್ಟದಲ್ಲಿರೋ ಭಕ್ತರಿಗೆ ಏನಂತ ಹೇಳ್ತೀವಿ ಅಂದರೆ, ಇಲ್ಲಿಗೆ ಬಂದು ಒಂದು ಸ್ವಲ್ಪ ದೇವಸ್ಥಾನದ ಹತ್ರ ಎಲ್ಲ ಹೆಲ್ಪ್ ಆಗುತ್ತೆ. 1 ರೂಪಾಯಿ ದುಡ್ಡು ತಗೊಳ್ದೇ ಯಾವ ದೇವಸ್ಥಾನದಲ್ಲೂ ಮಾಡಿಕೊಡಲ್ಲ, ಇಲ್ಲಿ ಮಾಡಿಕೊಡ್ತಿದ್ದಾರೆ. ಅಮ್ಮ ತುಂಬ ಪವರ್ಫುಲ್ ಇದ್ದಾರೆ. ಏನೇ ಇದಾದ್ರೂ, ಎಂಥ ಕಾಯಿಲೆನೇ ಬಂದಿದ್ರು, ಯಾವ್ದಾದ್ರು ದೆವ್ವ ಹಿಡ್ದಿದ್ರು ಎಲ್ಲ ಇದಕ್ಕೂ ಒಳ್ಳೆಯದಾಗುತ್ತೆ. ಇಲ್ಲಿ ಎಲ್ಲ ಪರಿಹಾರ ಮಾಡಿಕೊಡ್ತಾರೆ. ಸೈನ್ಸ್ ಇಷ್ಟೊಂದು ಡೆವಲಪ್ಮೆಂಟ್ ಆದ್ರೂ ದೇವ್ರನ್ನ ಯಾರೂ ನಂಬಲ್ಲ, ಆದರೆ ನಾವು ನಂಬಿದ್ದೀವಿ. ಒಂದು ತಡೆ ಹೊಡೆಯೋ ಇದರಿಂದ ಎಲ್ಲ ಕಾಯಿಲೆಗೂ ಪರಿಹಾರ ಸಿಗ್ತಿದೆ. ಬರೋವಂಥ ಭಕ್ತರಿಗೆ ನಾನು ಹೇಳೋದು ಒಂದೇ ಮಾತು, ಇಲ್ಲಿ ಬಂದು ತಡೆ ಹೊಡ್ಸಿರಿ. ಯಾವುದೇ ಇದಕ್ಕೂ 1 ರೂಪಾಯಿ ದುಡ್ಡು ತಗೊಳ್ಳಲ್ಲ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ವೀಕ್ಷಕರೇ, ಶ್ರೀ ಕಾಳಿಕಾಂಬಾ ದೇವಿ, ಶ್ರೀ ಚೌಡೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ ನೀವು ಕೂಡ ಒಮ್ಮೆ ಭೇಟಿ ಕೊಟ್ಟು ನಿಮ್ಮಲ್ಲಿರುವ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿ ಮುಖಾಂತರ ಆಶಿಸುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.